ಈ ಬೈಬಲ್ ಸ್ಟಡಿಗೋಸ್ಕರವಾಗಿ ನಾವು ಗಲಾತ್ಯದವರಿಗೆ ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯ ಮೊದಲಿನ 10 ವಚನಗಳನ್ನ ನಾವು ಓದಿಕೊಳ್ಳೋಣ. ಮನುಷ್ಯರ ಕಡೆಯಿಂದಾಗಲಿ ಮನುಷ್ಯರ ಮುಖಾಂತರದಿಂದಾಗಲಿ ಅಪೊಸ್ತಲನಾಗಿರದೆ ಯೇಸು ಕ್ರಿಸ್ತನ ಮುಖಾಂತರವು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದ ತಂದೆಯಾದ ದೇವರಿಂದಲೂ ಅಪೊಸ್ತಲೋದ್ಯೋಗವನ್ನು ಹೊಂದಿರುವ ಅಪೊಸ್ತಲೆಂಬ ನಾನು, ನನ್ನ ಜೊತೆಯಲ್ಲಿರುವ ಎಲ್ಲಾ ಸಹೋದರರು ಗಲಾತ್ಯದಲ್ಲಿರುವ ಸಭೆಗಳಿಗೆ ಬರೆಯುವುದೇನೆಂದರೆ, ತಂದೆಯಾದ ದೇವರಿಂದಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ಈತನು ನಮ್ಮನ್ನು ಕೆಟ್ಟದಾಗದಿರುವ ಕೆಳಗಿನ ದುಷ್ಟ ಯುಗದೊಳಗಿಂದ ಬಿಡಿಸಬೇಕೆಂದು ನಮ್ಮ ತಂದೆಯಾದ ದೇವರ ಚಿತ್ತಕ್ಕೆ ಅನುಸಾರವಾಗಿ ನಮ್ಮ ಪಾಪಗಳ ದೆಸೆಯಿಂದ ತನ್ನನ್ನು ಮರಣಕ್ಕೆ ಒಪ್ಪಿಸಿದನು. ದೇವರಿಗೆ ಯುಗ ಯುಗಾಂತರಗಳಲ್ಲಿಯೂ ಸ್ತೋತ್ರ, ಆಮೆನ್. ಕ್ರಿಸ್ತನ ಕೃಪೆಯಿಂದ ನಿಮ್ಮನ್ನು ಕರೆದಾತನನ್ನು ನೀವು ಇಷ್ಟು ಬೇಗನೆ ಬಿಟ್ಟು ಬೇರೆ ಸುವಾರ್ತೆಯನ್ನು ಹಿಡಿಯುವುದಕ್ಕೆ ಆಶ್ಚರ್ಯಪಡುತ್ತೇನೆ. ಅದು ಸುವಾರ್ತೆಯೇ ಅಲ್ಲ, ಆದರೆ ಕೆಲವರು ನಿಮ್ಮಲ್ಲಿ ಭೇದವನ್ನು ಹುಟ್ಟಿಸುತ್ತಾ ಕ್ರಿಸ್ತನ ಸುವಾರ್ತೆಯನ್ನು ಮಾರ್ಪಡಿಸುವುದಕ್ಕೆ ಅಪೇಕ್ಷಿಸುತ್ತಿದ್ದಾರೆ. ಆದರೂ ನಾವು ನಿಮಗೆ ಸಾರಿದ ಸುವಾರ್ತೆಗೆ ವಿರುದ್ಧವಾದದ್ದನ್ನು ನಾವೇ ಆಗಲಿ ಪರಲೋಕದಿಂದ ಬಂದ ದೇವದೂತನೇ ಆಗಲಿ ನಿಮಗೆ ಸಾರಿದರೆ ಶಾಪಗ್ರಸ್ತನಾಗಲಿ. ನೀವು ಸ್ವೀಕರಿಸಿದ ಸುವಾರ್ತೆಗೆ ವಿರುದ್ಧವಾದದ್ದು ಯಾವನಾದರೂ ನಿಮಗೆ ಸಾರಿದರೆ ಆತನು ಶಾಪಗ್ರಸ್ತನಾಗಲಿ ಎಂದು ನಾವು ಮೊದಲು ಹೇಳಿದಂತೆ ಈಗಲೂ ನಾವು ತಿರುಗಿ ಹೇಳುತ್ತೇನೆ. ನಾನೀಗ ಯಾರನ್ನು ಒಲಿಸಿಕೊಳ್ಳುತ್ತಾ ಇದ್ದೇನೆ? ಮನುಷ್ಯರನ್ನು, ದೇವರನ್ನು? ನಾನು ಮನುಷ್ಯರನ್ನು ಮೆಚ್ಚಿಸುವುದಕ್ಕೆ ಪ್ರಯತ್ನಿಸುತ್ತಾ ಇದ್ದೇನೋ? ಇನ್ನೂ ಮನುಷ್ಯರನ್ನು ಮೆಚ್ಚಿಸುವವನಾಗಿರದಿದ್ದರೆ ನಾನು ಕ್ರಿಸ್ತನ ದಾಸನಲ್ಲ. ಗಲಾತ್ಯದವರಿಗೆ ಬರೆದ ಪತ್ರಿಕೆಯ ಒಂದು ಪರಿಚಯವನ್ನ ನಾನು ಈ ದಿವಸ ಮಾಡ್ಕೊಳ್ತೇನೆ. ನಾವು ನಮ್ಮ ಹಾಸನದ ಸಭೆಯ ಪ್ರಾರಂಭದ ದಿವಸಗಳಲ್ಲಿ ಸುಮಾರು ಹೆಚ್ಚು ಕಡಿಮೆ ಒಂದು 50 ವರ್ಷಗಳ ತಗ್ಗಿನಲ್ಲಿ ಆಗ ನಮ್ಮ ಸಹೋದರಾಗಿರುವಂತಹ KP ಜಾರ್ಜ್ ಅವರು ಚಿಕ್ಕಮಗಳೂರಿನಲ್ಲಿ ಸೇವೆ ಮಾಡ್ತಾ ಇದ್ರು. ಅವರು ಸೇವೆ ಮಾಡುವಾಗ ಈ ಗಲಾತ್ಯ ಪತ್ರಿಕೆಯನ್ನ ಕುರಿತು ಅವರು ಆಗ ಬೋಧಿಸಿದ್ದು ನನಗೆ ಸ್ವಲ್ಪ ಜ್ಞಾಪಕ ಉಂಟು. ಇಡೀ ಹಾಸನದ ವಿಶ್ವಾಸಿಗಳಿಗೆ ಈ ಗಲಾತ್ಯ ಪತ್ರಿಕೆಯನ್ನು ಅವರು ಬೋಧಿಸಿದ್ರು. ಬಹಳ ಆವಾಗ ನಾವು ಬಹಳ ಇಂಟ್ರೆಸ್ಟ್ ಆಗಿ ದೇವರ ವಾಕ್ಯವನ್ನು ಕೇಳ್ತಾ ಇದ್ದೆವು. ಯಾಕೆಂದ್ರೆ ನಾವು ಆವಾಗ ರಕ್ಷಣೆ ಹೊಂದಿದ ಹೊಸದರಲ್ಲಿ ದೇವರ ವಾಕ್ಯವನ್ನು ಕೇಳುವುದರಲ್ಲಿ ನಮಗೆ ಎಲ್ಲಿಲ್ಲದ ಉತ್ಸಾಹ ಆವಾಗ ಇತ್ತು. ಅದರಲ್ಲಿಯೂ ನಮ್ಮ ಸಹೋದರಾಗಿರುವಂತ KP ಜಾರ್ಜ್ ರವರು ನಮಗೆ ದೇವರ ವಾಕ್ಯವನ್ನು ಬೋಧಿಸುವಾಗ ಬಹಳ ಉತ್ಸಾಹ, ಕೌತುಕದಿಂದ ನಾವು ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀವಿ. ಯಾಕೆಂದ್ರೆ ಅದು ಬೈಬಲ್ ಸ್ಟಡಿಯ ಒಂದು ಪ್ರಾರಂಭದ ದಿವಸಗಳು ಅದು ಆಗಿತ್ತು. ನಮ್ಮ ಜೀವಿತದಲ್ಲಿ ಅದಕ್ಕೆ ಮುಂಚೆ ಬೈಬಲ್ ಸ್ಟಡಿ ನಾವು ಕೇಳೇ ಇರಲಿಲ್ಲ. ಅನಂತರ ನಮ್ಮ ಸಹೋದರಾಗಿರುವಂತ KP ಜಾರ್ಜ್ ಅವರು ವಾರಕ್ಕೆ ಒಂದಾವರ್ತಿ ಅವರು ಹಾಸನಕ್ಕೆ ಬಂದು, ಚಿಕ್ಕಮಗಳೂರಿನಿಂದ ಮೋಟರ್ ಬೈಕ್ನಲ್ಲಿ ಹಾಸನಕ್ಕೆ ಬಂದು ಅವರು ಸಾಯಂಕಾಲ 7 ಗಂಟೆಯಿಂದ 8:30 ಗಂಟೆ ತನಕ ಬೈಬಲ್ ಸ್ಟಡಿಯನ್ನ ಅವ್ರು ತೆಗೆದುಕೊಳ್ತಾ ಇದ್ರು. ಆ ಬೈಬಲ್ ಸ್ಟಡಿ ತೆಗೆದುಕೊಳ್ಳುವಾಗ ಗಲಾತ್ಯ ಪತ್ರಿಕೆ ಕೂಡ ಮೊಟ್ಟ ಮೊದಲೇ ಬಾರಿ ಅವರು ಮಾತನಾಡಿದ್ದು ನನಗೆ ಜ್ಞಾಪಕಕ್ಕೆ ಉಂಟು. ಸೊ ಇವತ್ತು ಈ ಗಲಾತ್ಯ ಪತ್ರಿಕೆಯ ಕುರಿತಾಗಿ ಮಾತನಾಡಬೇಕೆಂಬುದಾಗಿ ನನಗೂ ಕೂಡ ಒಂದು ಪರಿಶುದ್ಧಾತ್ಮನ ಪ್ರೇರೇಪಣೆ ನನಗೆ ಆಯಿತು.
ಆದ್ರಿಂದ ಈ ಎಲ್ಲಾ ಪತ್ರಿಕೆಗಳು ಸಾಮಾನ್ಯವಾಗಿ ಬೋಧನೆ ಮಾಡಿದ್ದು ಉಂಟು, ಬೈಬಲ್ ಸ್ಟಡಿ ತೆಗೆದುಕೊಂಡಿದ್ದು ಉಂಟು. ಆದ್ರೆ ಗಲಾತ್ಯ ಪತ್ರಿಕೆ ಬಹಳ ವಿರಳವಾಗಿ ಇದು ಬೋಧಿಸಿದ್ದನ್ನ ನಾವು ನೋಡ್ತೇವೆ. ಹೇಗೂ ಇವತ್ತು ಈ ಗಲಾತ್ಯ ಪತ್ರಿಕೆಯ ಕುರಿತಾಗಿ ನಾವು ಒಂದು ಸವಿಸ್ತಾರವಾದ ರೀತಿಯಲ್ಲಿ ನಾವು ಇದನ್ನ ಧ್ಯಾನ ಮಾಡ್ತಾ ಬರೋಣ. ಆದ್ರೆ ಇವತ್ತು ಒಂದು ಪರಿಚಯ ಮಾತ್ರ ನಾನು ಬೋಧನೆ ಮಾಡ್ತೇನೆ. ಈಗ ತಾನೇ ನಾವು ಓದಿದ ಪ್ರಕಾರವಾಗಿ ಗಲಾತ್ಯ ಪತ್ರಿಕೆ 1ನೇ ಅಧ್ಯಾಯ ಹೀಗೆ ನಾವು ನೋಡ್ತೇವೆ. ಪೌಲನು ಹೇಗೆ ಪ್ರಾರಂಭ ಮಾಡ್ತಾನೆ ಈ ಪತ್ರಿಕೆಯನ್ನ ಅಂತ ನೋಡುವಾಗ, ಮನುಷ್ಯರ ಕಡೆಯಿಂದಾಗಲಿ ಮನುಷ್ಯನ ಮುಖಾಂತರದಿಂದಾಗಲಿ ಅಪೊಸ್ತಲನಾಗಿರದೆ ಎಂಬುದಾಗಿ ಆತನು ಪ್ರಾರಂಭ ಮಾಡ್ತಾನೆ. ಅಂದ್ರೆ ಅಪೊಸ್ತಲನಾದ ಪೌಲನು ಅವನಿಗೆ ಯಾರು ಆ ದಿವಸಗಳಲ್ಲಿ ಬೋಧನೆ ಮಾಡಲಿಲ್ಲ. ಯಾವ ಮನುಷ್ಯನಾಗ್ಲಿ, ಯಾವ ಎವೆಂಜಲಿಸ್ಟ್ ಆಗಲಿ ಅಥವಾ ಬೇರೆ ಯಾರೇ ಆಗ್ಲಿ ಆತನಿಗೆ ಯಾರೂ ಬೋಧನೆ ಮಾಡಲಿಲ್ಲ. ಆದ್ರೆ ಇಲ್ಲಿ ಆತನು ಹೇಳುವಂಥದ್ದು ಏನಂದ್ರೆ, ಮನುಷ್ಯರ ಕಡೆಯಿಂದಾಗಲಿ ಮನುಷ್ಯರ ಮುಖಾಂತರದಿಂದಾಗಲಿ ಅಪೊಸ್ತಲನಾಗಿರದೆ. ಹೌದು, ಆತನು ಅಪೊಸ್ತಲತನವನ್ನ ಯಾವ ಮನುಷ್ಯನು ಆತನಿಗೆ ಕೊಡ್ಲಿಲ್ಲ. ಆದ್ರೆ ಇಲ್ಲಿ ಆತನು ಹೇಳ್ತಾನೆ, ಬೋಧನೆ ಮಾಡ್ತಾನೆ ಏನಂದ್ರೆ, ಕ್ರಿಸ್ತನ ಮುಖಾಂತರವು ಆತನನ್ನು ಸತ್ತೊಳಗಿಂದ ಎಬ್ಬಿಸಿದ ತಂದೆಯಾದ ದೇವರಿಂದಲೂ ಅಪೊಸ್ತಲೋದ್ಯೋಗವನ್ನ ಹೊಂದಿದ ಪೌಲನೆಂಬ ನಾನು ಎಂಬುದಾಗಿ ಆತನು ಹೇಳ್ತಾನೆ. ನಿಜವಾಗಿಯೂ ಬಹಳ ಅದ್ಭುತವಾದಂತ ಒಂದು ಸಂಗತಿ. ಪೌಲನಿಗೆ ಆಗ ಯಾರೂ ಬೋಧಿಸಲಿಲ್ಲ, ಯಾರೂ ಬೋಧಕರಿರಲಿಲ್ಲ ಅವಾಗ. ಆದ್ರೆ ಇಲ್ಲಿ ಆತನು ಹೇಳುವಂಥದ್ದು ಏನಂದ್ರೆ, ಆತನು ಈ ಬೋಧನೆಯನ್ನು ಹೊಂದಿದ್ದು ಹೇಗಪ್ಪ ಅಂತ ಹೇಳುವಾಗ, ಕ್ರಿಸ್ತನ ಮುಖಾಂತರವಾಗಿ ಆತನನ್ನು ಸತ್ತೊಳಗಿಂದ ಎಬ್ಬಿಸಿದ ತಂದೆಯಾದ ದೇವರಿಂದಲೂ ಅಪೊಸ್ತಲೋದ್ಯೋಗವನ್ನ ಹೊಂದಿದ ಪೌಲನೆಂಬ ನಾನು ಎಂಬುದಾಗಿ ಆತನು ಹೇಳುವಾಗ, ನಿಜವಾಗಿಯೂ ಒಂದು ರೀತಿಯಲ್ಲಿ ಅದ್ಭುತವಾದಂತಹ ರೀತಿಯಲ್ಲಿ ದೇವರು ಪೌಲನನ್ನ ಸೇವೆಗಾಗಿ ಕರೆದು ಆರಿಸಿಕೊಂಡು ಆತನ ಮುಖಾಂತರವಾಗಿ ಮಾತನಾಡುವಂತವನು ಆಗಿರ್ತಾನೆ. ನಿಜವಾಗಿಯೂ ಸಾಮಾನ್ಯವಾಗಿ ನಾವು ನೋಡುವಾಗ ಪೌಲನು ಒಂದು ರೀತಿಯಲ್ಲಿ ತನ್ನನ್ನ ಸಮರ್ಥಿಸಿಕೊಂಡು ಆತನು ಈ ಮಾತುಗಳನ್ನು ಹೇಳ್ತಾ ಇದ್ದಾನೆ. ಏನಂತ ಹೇಳುವಾಗ, ಮನುಷ್ಯರ ಕಡೆಯಿಂದ ನಾನು ಆರಿಸಲ್ಪಡ್ಲಿಲ್ಲ, ಅಥವಾ ಮನುಷ್ಯರ ಮುಖಾಂತರದಿಂದ ನಾನು ಆರಿಸಲ್ಪಡ್ಲಿಲ್ಲ. ಆದ್ರೆ ಇಲ್ಲಿ ಆತನು ಹೇಳುವಂತ ಮಾತೇನೆಂದ್ರೆ, ಕ್ರಿಸ್ತನ ಮುಖಾಂತರವಾಗಿ ನಾನು ಆರಿಸಲ್ಪಟ್ಟೆ, ಆತನನ್ನು ಸತ್ತೊಳಗಿಂದ ಎಬ್ಬಿಸಿದ ತಂದೆಯಾದ ದೇವರಿಂದಲೂ ನಾನು ಆರಿಸಲ್ಪಟ್ಟೆ, ಮತ್ತು ದೇವರಿಂದ ಅಪೊಸ್ತಲದ ಉದ್ಯೋಗವನ್ನ ನಾನು ಹೊಂದಿದೆ ಎಂಬುದಾಗಿ ಆತನು ಹೇಳ್ತಾ ಬರ್ತಾನೆ. ನಿಜವಾಗಿಯೂ ಇದು ಅಪೊಸ್ತಲನಾದ ಪೌಲನಿಗೆ ದೊರಕಿದಂತ ಒಂದು ಭಾಗ್ಯ ಅಂತ ಹೇಳ್ಬೋದು. ಭಾಗ್ಯ. ಇಲ್ಲಿ ನಾವು ನೋಡುವಂತಹ ಒಂದು ಸಂಗತಿ ಏನಂತ ಹೇಳುವಾಗ, ಇದನ್ನ ನಾವು ಯಾವ ರೀತಿಯಲ್ಲಿ ಇದನ್ನ ಅಭ್ಯಾಸ ಮಾಡಬಹುದು ಎಂಬುದಾಗಿ ಯೋಚನೆ ಮಾಡ್ತಾ ಬರುವಾಗ, ನಾವು ಈ ವಾಕ್ಯದಲ್ಲಿ ನಾವು ಓದ್ತಾ ಬರ್ತೇವೆ ಏನಂದ್ರೆ, ನಾನು ನನ್ನ ಜೊತೆಯಲ್ಲಿರುವ ಸಹೋದರರು ಗಲಾತ್ಯದಲ್ಲಿರುವ ಸಭೆಗಳಿಗೆ ಬರೆಯುವುದೇನೆಂದರೆ ಎಂಬುದಾಗಿ ಆತನು ತಿಳಿಸ್ತಾ ಬರ್ತಾನೆ. ಅಂದ್ರೆ ಪೌಲನು ಹೇಳುವಂತ ಮಾತು ಏನೆಂದ್ರೆ, ನಾನು ನನ್ನ ಜೊತೆಯಲ್ಲಿರುವ ಎಲ್ಲಾ ಸಹೋದರರು ಗಲಾತ್ಯದಲ್ಲಿರುವ ಸಭೆಗಳಿಗೆ ಬರೆಯುವುದೇನೆಂದರೆ,
ತಂದೆಯಾದ ದೇವರಿಂದಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ ಎಂಬುದಾಗಿ ಆತನು ಹೇಳ್ತಾ ಬರ್ತಾನೆ. ಇದು ಒಂದು ಇಂಟ್ರೊಡಕ್ಷನ್ ಆಗಿಯೂ ಮತ್ತು ಆ ಸಭೆಯ ಮುಖಾಂತರವಾಗಿ ವಂದನೆಯನ್ನ ಆತನು ತಿಳಿಸುವಂತವನು ಆಗಿರ್ತಾನೆ. ವಾಕ್ಯದಲ್ಲಿ ನಾವು ನೋಡುವಾಗ ಪೌಲನು ಹೇಳುವಂತ ಮಾತು, ನಾನು ನನ್ನ ಜೊತೆಯಲ್ಲಿರುವ ಎಲ್ಲಾ ಸಹೋದರರು ಗಲಾತ್ಯದಲ್ಲಿರುವ ಸಭೆಗಳಿಗೆ ಬರೆಯುವುದೇನೆಂದರೆ, ನಮ್ಮ ತಂದೆಯಾದ ದೇವರಿಂದಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ ಎಂಬುದಾಗಿ ಆತನು ಹೇಳುವಂತವನಾಗಿರ್ತಾನೆ. ಸೊ ಇಲ್ಲಿ ನಾವು ನೋಡುವಂತದ್ದ ಮಾತು ಏನಂದ್ರೆ, ಹೇಗೆ ಪ್ರಾರಂಭ ಮಾಡ್ತಾನೆ ಪೌಲನು ಹೇಗೆ ಪ್ರಾರಂಭ ಮಾಡ್ತಾನೆ ಅಂತ ನಾವು ನೋಡುವಾಗ 4ನೇ ವಚನ ನೋಡ್ರಿ. 4ನೇ ವಚನ, ಈತನು ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನು ಕೆಟ್ಟದ್ದಾಗಿರುವ ಈಗಿನ ದುಷ್ಟ ಯುಗಗಳೊಳಗಿಂದ ಬಿಡಿಸಬೇಕೆಂದು ನಮ್ಮ ತಂದೆಯಾದ ದೇವರ ಚಿತ್ತಕ್ಕೆ ಅನುಸಾರವಾಗಿ ನಮ್ಮ ಅಪರಾಧಗಳ ದೆಸೆಯಿಂದ ತನ್ನನ್ನು ಮರಣಕ್ಕೆ ಒಪ್ಪಿಸಿದನು. ದೇವರಿಗೆ ಯುಗ ಯುಗಾಂತರಗಳಲ್ಲಿಯೂ ಸ್ತೋತ್ರ, ಆಮೇನ್ ಎಂಬುದಾಗಿ ಈತನು ಪ್ರಾರಂಭ ಮಾಡ್ತಾನೆ. ಬಹಳ ಅದ್ಭುತವಾದಂತಹ ಮಾತುಗಳನ್ನ ಇಲ್ಲಿ ಪೌಲನು ಹೇಳ್ತಾನೆ. ಏನಂದ್ರೆ, ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಕೆಟ್ಟದ್ದಾಗಿರುವ ಈಗಿನ ದುಷ್ಟ ಯುಗಗಳೊಳಗಿಂದ ಬಿಡಿಸಬೇಕೆಂದು ನಮ್ಮ ತಂದೆಯಾದ ದೇವರ ಚಿತ್ತಕ್ಕೆ ಅನುಸಾರವಾಗಿ ನಮ್ಮ ಪಾಪಗಳ ದೆಸೆಯಿಂದ ತನ್ನನ್ನು ಮರಣಕ್ಕೆ ಒಪ್ಪಿಸಿದನು. ದೇವರಿಗೆ ಯುಗಾಂತರಗಳಲ್ಲಿಯೂ ಸ್ತೋತ್ರ, ಆಮೇನ್ ಎಂಬುದಾಗಿ ಆತನು ಹೇಳುವಂತವನು ಆಗಿರ್ತಾನೆ. ಇಲ್ಲಿ ನಾವು ನೋಡುವಂತಹ ಮಾತು ಅದೇನೆಂದ್ರೆ, ಹೂ ಗೇವ್ ಹಿಮ್ಸೆಲ್ಫ್ ಫಾರ್ ಅವರ್ ಸಿನ್ಸ್ that he might deliver us from this present evil world according to the will of God and our Father ಎಂಬುದಾಗಿ ಆತನು ಹೇಳುವಂತ ಮಾತನ್ನ ನಾವು ನೋಡ್ತೇವೆ. ಇದು ಬಹಳ ಅದ್ಭುತವಾದಂತಹ ಒಂದು ಟ್ರಾನ್ಸ್ಲೇಷನ್ ಕೂಡ ಇದು ಆಗಿರ್ತದೆ. ನಾವು ನೋಡುವಂತಹ ಸಂಗತಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಭೂಲೋಕಕ್ಕೆ ಯಾತಕ್ಕಾಗಿ ಬಂದ ಅಂತ ನಾವು ನೋಡುವಾಗ, ಹೌದು, ಆತನು ಶಿಲುಬೆಯಲ್ಲಿ ಪ್ರಾಣ ಕೊಡುವುದಕ್ಕಾಗಿ ಬಂದ, ಪಾಪಿಗಳಾದ ನಮ್ಮನ್ನು ರಕ್ಷಿಸಲಿಕ್ಕಾಗಿ ಬಂದ, ಮತ್ತು ನಮ್ಮನ್ನು ಈತನು ಕೆಟ್ಟದ್ದಾಗಿರುವ ಈಗಿನ ದುಷ್ಟ ಯುಗಗಳೊಳಗಿಂದ ಬಿಡಿಸಬೇಕೆಂದು ಆತನು ಬಂದನೆಂಬುದಾಗಿ ನಾವು ಓದುತ್ತಾ ಬರ್ತೇವೆ. ದುಷ್ಟ ಯುಗ ಅಥವಾ ದುಷ್ಟ ಪ್ರಪಂಚ ಅಥವಾ ದುಷ್ಟ ಲೋಕ. ಪ್ರಿಯ ಸಹೋದರ ಸಹೋದರಿ, ಈ ದಿವಸಗಳಲ್ಲಿ ನಾವು ಜೀವಿಸ್ತಾ ಇರ್ತಕ್ಕಂಥ ಈ ಲೋಕ ಎಂಥ ಲೋಕ? ಬಹಳ ಹಿಂದಿನಿಂದ ಬಂದಂತ ಒಳ್ಳೆಯ ಸಂಪ್ರದಾಯದಿಂದ ತುಂಬಿದಂತ ಲೋಕ, ಒಳ್ಳೆಯ ಜನರುಗಳಿಂದ ತುಂಬಿದಂತ ಲೋಕ, ಒಳ್ಳೆಯ ಪ್ರಪಂಚ ಎಂಬುದಾಗಿ ಜನರು ತಿಳ್ಕೊಳ್ಳುವಂಥದ್ದನ್ನ ನಾವು ನೋಡ್ತೇವೆ. ಆದ್ರೆ ಅದು ಅಲ್ಲವೇ ಅಲ್ಲ. ನಾವು ಎಂಥ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ ಇವತ್ತು? ನಮಗೆ ಆ ಅರಿವು ಉಂಟಾ ಎಂಬುದಾಗಿ ಒಂದು ಪ್ರಶ್ನೆ ಬರ್ತದೆ. ಎಂಥ ಲೋಕ ಅಂತ ಹೇಳುವಾಗ, ಕೆಟ್ಟದ್ದಾಗಿರುವಂತ ಲೋಕ, ಕೆಟ್ಟದ್ದಾಗಿರುವಂತ ದುಷ್ಟ ಲೋಕ ಇದು. ಇದು ಯಾವುದೇ ಕಾರಣಕ್ಕಾಗಿ ಇದು ಒಳ್ಳೆಯ ಲೋಕ ಅಲ್ಲವೇ ಅಲ್ಲ. ಇದನ್ನ ನಾವು ಪ್ರೀತಿ ಮಾಡುವಂತ ಲೋಕ ಅಲ್ಲವೇ ಅಲ್ಲ.
ಆದ್ರೂ ಕೂಡ ದೇವರ ವಾಕ್ಯ ಹೇಳ್ತದೆ, ಆ ನಾವು ಅದನ್ನ ಯೋಹಾನ್ ಬರೆದ ಮೊದಲನೇ ಪತ್ರಿಕೆಯಲ್ಲಿ ಹೀಗೆ ಓದ್ತೇವೆ. ಯೋಹಾನ್ ಬರೆದ ಮೊದಲನೇ ಪತ್ರಿಕೆ ಅಲ್ಲಿ ಮೊದಲನೇ 2ನೇ ಅಧ್ಯಾಯ ಮತ್ತು 16, 17, 18 ವಚನಗಳು ಹೀಗೆ ಓದ್ತೇವೆ. 15, 16, 17 3 ವಚನಗಳು. ವಾಕ್ಯ ಹೀಗೆ ಹೇಳ್ತದೆ, ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡ್ರಿ. ಇದು ನಮಗೆ ದೇವರ ವಾಕ್ಯ ಕೊಡುವಂತ ಒಂದು ಸಿವಿಯರ್ ವಾರ್ನಿಂಗ್. ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡ್ರಿ. ಯಾವನಾದ್ರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯು ಅವನಲ್ಲಿಲ್ಲ. ಯಾರು ಲೋಕವನ್ನು ಪ್ರೀತಿಸೋದಿಲ್ಲ? ಎಲ್ಲಾ ಜನರು ಲೋಕವನ್ನು ಪ್ರೀತಿಸ್ತಾರೆ. ಅದು ಹೇಗೆ ಪ್ರೀತಿಸ್ತಾರೆ ಅಂದ್ರೆ, ಬಹಳವಾಗಿ ಪ್ರೀತಿ ಮಾಡ್ತಾರೆ, ಅತ್ಯಂತವಾಗಿ ಪ್ರೀತಿ ಮಾಡ್ತಾರೆ ಈ ಲೋಕವನ್ನ. ಆದ್ರೆ ದೇವರ ವಾಕ್ಯ ಹೇಳ್ತದೆ, ಯಾವನಾದ್ರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯು ಅವನಲ್ಲಿ ಇಲ್ಲ. ಒಂದು ವೇಳೆ ವಿಶ್ವಾಸಿಗಳಾದ ನಾವು ಈ ಲೋಕವನ್ನು ಪ್ರೀತಿ ಮಾಡುವುದಾದ್ರೆ ಏನಾಗ್ತೀವಿ? ನಾವು ದೇವರಿಗೆ ವೈರಿಗಳಾಗ್ಬಿಡ್ತೇವೆ. ಯಾಕೆಂದ್ರೆ ದೇವರ ವಾಕ್ಯ ಹಾಗೆ ಹೇಳ್ತದೆ, ಯಾವನಾದ್ರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯು ಅವನಲ್ಲಿಲ್ಲ. ಯಾಕೆಂದ್ರೆ ಲೋಕದಲ್ಲಿರುವ ಶರೀರದಾಶೆ, ಕಣ್ಣಿನಾಶೆ, ಬದುಕು ಬಾಳಿನ ಡಂಬ, ಈ 3 ಸಂಗತಿಗಳು, ಲೋಕದಾಶೆ, ಶರೀರದಾಶೆ, ಬದುಕು ಬಾಳಿನ ಡಂಬ, ಈ 3 ಸಂಗತಿಗಳು ಇದು ಬಹಳ ಕೆಟ್ಟು ಹೋದಂತ ಸಂಗತಿಗಳು. ಆದ್ರಿಂದ ಇಲ್ಲಿ ಅಪೊಸ್ತಲನಾದ ಪೌಲನು ವಾರ್ನಿಂಗ್ ಮಾಡ್ತಾ ಇದ್ದಾನೆ. ಅದೇನಂದ್ರೆ, ಲೋಕವನ್ನಾಗ್ಲಿ ಲೋಕದಲ್ಲಿರುವವುಗಳನ್ನಾಗ್ಲಿ ಪ್ರೀತಿಸಬೇಡ್ರಿ. ಇವತ್ತು ವಿಶ್ವಾಸಿಗಳಾದ ನಾವು ನಮ್ಮ ಹೃದಯವನ್ನ ನಾವು ಪರೀಕ್ಷೆ ಮಾಡಿಕೊಳ್ಳುವುದಾದ್ರೆ ನಾವು ಲೋಕವನ್ನು ಪ್ರೀತಿ ಮಾಡೋದಿಲ್ವಾ? ಬಹಳವಾಗಿ ಪ್ರೀತಿ ಮಾಡ್ತೇವೆ. ಈ ದೇವರು ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟ. ದೇವರು ಲೋಕವನ್ನು ರಕ್ಷಿಸಬೇಕಾದ್ರೆ ಆತನು ಲೋಕವನ್ನು ಪ್ರೀತಿ ಮಾಡಿದ, ನಿಜವೇ. ಆದ್ರೆ ಇಲ್ಲಿ ಹೇಳುವಂತ ಮಾತು ಏನಂದ್ರೆ, ಲೋಕವನ್ನಾಗ್ಲಿ ಲೋಕದಲ್ಲಿರುವಗಳನ್ನಾಗ್ಲಿ ಪ್ರೀತಿಸಬೇಡ್ರಿ. ಯಾಕೆಂದ್ರೆ ಯಾವನಾದ್ರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯು ಅವನಲ್ಲಿ ಇಲ್ಲ. ಯಾಕೆಂದ್ರೆ ಲೋಕದಲ್ಲಿರುವ ಶರೀರದಾಶೆ, ಕಣ್ಣಿನಾಶೆ, ಬದುಕು ಬಾಳಿನ ಡಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಮತ್ತು ಇಲ್ಲಿ ಆತನು ಹೇಳ್ತಾ ಬರ್ತಾನೆ 17ನೇ ವರ್ಷದಲ್ಲಿ, ಲೋಕವು ಅದರ ಆಶೆಯು ಗತಿಸಿ ಹೋಗ್ತದೆ, ಆದ್ರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು ಎಂಬುದಾಗಿ ನಾವು ವಾಕ್ಯದಲ್ಲಿ ನಾವು ನೋಡ್ತೇವೆ. ಪ್ರಿಯವಾದವರೇ, ಹಾಗಾದ್ರೆ ನಾವು ಲೋಕವನ್ನು ಪ್ರೀತಿಸಬಾರದಾ? ಇಲ್ಲ, ನಾವು ಲೋಕವನ್ನು ಪ್ರೀತಿಸುವ ಹಾಗಿಲ್ಲ. ಯಾಕೆಂದ್ರೆ ದೇವರ ವಾಕ್ಯ ನಮಗೆ ಸಿವಿಯರ್ ವಾರ್ನಿಂಗ್ ಕೊಡ್ತದೆ. ಯಾವನಾದ್ರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯು ಅವನಲ್ಲಿ ಇಲ್ಲ. ಎಷ್ಟೋ ಸಾರಿ ನಾವು ತಂದೆಗೆ ಪ್ರೀತಿಯುಳ್ಳಂತ ಜನರಾಗಿ ನಾವು ಜೀವಿಸ್ತಾ ಇದ್ದೇವೆ ಅಂತ ನಾವು ತಿಳ್ಕೊಳ್ತೇವೆ. ಲೋಕ ಖಂಡಿತವಾಗಿಯೂ ನಾವು ಪ್ರೀತಿಸುವ ಹಾಗಿಲ್ಲ. ಯಾಕೆಂದ್ರೆ ದೇವರು ಪ್ರೀತಿಸುವಂತ ಸಂಗತಿ ಈ ಲೋಕದಲ್ಲಿ ಒಂದೂ ಇಲ್ಲ. ಆದ್ರಿಂದ ನಮಗೆ ಈ ವಾರ್ನಿಂಗ್ ಅನ್ನ ದೇವರ ವಾಕ್ಯ ನಮಗೆ ಕೊಡುವಂತದ್ದಾಗಿದೆ. ಹಾಗಾದ್ರೆ ಈ ಲೋಕದಲ್ಲಿ ಏನೇನೆಲ್ಲ ತುಂಬಿದೆ, ಏನೇನ್ ಸಂಗತಿಗಳು ತುಂಬಿದೆ, ಲೋಕ ಏನ್ ಮಾಡ್ತದೆ ನಮಗೆ
ಅಂತ ನಾವು ಯೋಚನೆ ಮಾಡುವಾಗ ಈ ಲೋಕ ನಿಜವಾಗಿಯೂ ಇದು ದೇವರಿಗೆ ವೈರಿಯಾಗಿದೆ. ಇದು ದೇವರಿಗೆ ವೈರಿಯಾಗಿರುವಂತಹ ಈ ಲೋಕ ಇದು. ಇಂಥ ಲೋಕವನ್ನ ವಿಶ್ವಾಸಿಗಳಾದ ನಾವು ಪ್ರೀತಿಸುವ ಹಾಗೆ ಇಲ್ಲ. ಲೋಕದಲ್ಲಿ ಚಿನ್ನ, ಬೆಳ್ಳಿ, ರತ್ನ ಇದೆಲ್ಲ ತುಂಬಿ ಹೋಗಿದೆ. ಎಷ್ಟು ಮಟ್ಟಿಗೆ ನಾವು ಪ್ರೀತಿ ಮಾಡ್ತೇವೆ ಹಾಗಾದ್ರೆ ಇದನ್ನ? ಅನೇಕ ಜನರು ಲೋಕದಲ್ಲಿ ಆಸ್ತಿಯನ್ನು ಬಹಳಷ್ಟು ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಎಷ್ಟರ ಮಟ್ಟಿಗೆ ಲೋಕವನ್ನು ಪ್ರೀತಿ ಮಾಡ್ತಾರೆ ಅವರು? ಅವರು ಹಾಗಿರ್ಲಿ, ಲೋಕದವರು ಹಾಗಿರ್ಲಿ. ವಿಶ್ವಾಸಿಗಳಾದ ನಾವು ಲೋಕವನ್ನು ಎಷ್ಟು ಪ್ರೀತಿ ಮಾಡ್ತೇವೆ ಅಂತ ಹೇಳುವಾಗ ಕನಸಿನಲ್ಲಿಯೂ ಕೂಡ ಲೋಕವನ್ನು ಪ್ರೀತಿ ಮಾಡ್ತೇವೆ, ಮನಸ್ಸಿನಲ್ಲಿಯೂ ಪ್ರೀತಿ ಮಾಡ್ತೇವೆ, ನಮ್ಮ ನಡೆ ನುಡಿಗಳಲ್ಲಿಯೂ ಲೋಕವನ್ನು ಪ್ರೀತಿ ಮಾಡ್ತೇವೆ. ಅಯ್ಯೋ, ಎಂಥ ಲೋಕ ಇದು! ದೇವರ ವಾಕ್ಯಕ್ಕೆ ಎಲ್ಲವೂ ಅಗೇನೆಸ್ಟೇ. ನಾವು ಮಾಡುವಂಥದ್ದೆಲ್ಲ ತದ್ವಿರುದ್ಧವೇ. ಆದ್ರಿಂದ ದೇವರ ವಾಕ್ಯ ಹೇಳುವಂಥದ್ದು ಬಹಳ ಸಿವಿಯರ್ ವಾರ್ನಿಂಗ್ ನಮಗೆ ಕೊಡುವಂತದ್ದಾಗಿದೆ. ಲೋಕವನ್ನಾಗ್ಲಿ ಲೋಕದಲ್ಲಿರುವನಾಗಲಿ ಪ್ರೀತಿಸಬೇಡ್ರಿ. ಯಾಕೆಂದ್ರೆ ಈ ಲೋಕವು ನಮಗೆ, ವಿಶ್ವಾಸಿಗಳಾದ ನಮಗೆ ಇದು ವೈರಿ. ಹಬ್ಬ, ಎಂತ ಒಂದು ವಾರ್ನಿಂಗ್ ಅನ್ನ ವಾಕ್ಯದಲ್ಲಿ ನಾವು ನೋಡ್ತೇವೆ. ಯಾಕೆ ಇದು ನಮಗೆ ವೈರತ್ವವಾಗಿದೆ? ಯಾಕೆಂದ್ರೆ ಲೋಕದಲ್ಲಿ ತುಂಬಿರುವಂತದ್ದೆಲ್ಲ ಶರೀರದಾಶೆ ತುಂಬಿದೆ, ಕಣ್ಣಿನಾಶೆ ತುಂಬಿದೆ, ಬದುಕು ಬಾಳಿನ ಡಂಬ ತುಂಬಿ ಹೋಗಿದೆ. ಸೊ ಆದ್ರಿಂದ ಲೋಕವನ್ನು ನಾವು ಪ್ರೀತಿಸಬಾರದು ಅಂತ ದೇವರ ವಾಕ್ಯ ನಮಗೆ ಬಹಳ ವಾರ್ನಿಂಗ್ ಕೊಡ್ತದೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಲೋಕವನ್ನು ನಾವು ಎಷ್ಟು ಪ್ರೀತಿ ಮಾಡ್ತೇವೆ. ನಮ್ಮ ತಂದೆ ತಾಯಿಗಳಿಗಿಂತಲೂ ಲೋಕವನ್ನು ಪ್ರೀತಿ ಮಾಡ್ತೇವೆ ಹೆಚ್ಚಾಗಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಮ್ಮ ತಂದೆ ತಾಯಿಗಳಿಗಿಂತಲೂ ಲೋಕವನ್ನು ಪ್ರೀತಿ ಮಾಡ್ತೇವೆ. ತಂದೆ ತಾಯಿಗಳನ್ನು ಪ್ರೀತಿ ಮಾಡ್ತೇವೆ. ಆದ್ರೆ ಹೇಗೆ ಮಾಡ್ತೇವೆ? ಬರೀ ಕಪಟತನದಿಂದ ಪ್ರೀತಿ ಮಾಡ್ತೇವೆ. ಕಪಟತನ. ನಮ್ಮ ಕಣ್ಣುಗಳೆಲ್ಲ ಲೋಕದ ಮೇಲಿದೆ, ನಮ್ಮ ಆಸ್ತಿ ಎಲ್ಲಾ ಲೋಕದ ಮೇಲಿದೆ, ನಮ್ಮ ಜೀವವೆಲ್ಲ ಲೋಕದ ಮೇಲಿದೆ. ಆದ್ರಿಂದ ದೇವ್ರ ವಾಕ್ಯ ಹೇಳ್ತದೆ, ಲೋಕವನ್ನಾಗಲಿ ಲೋಕದಲ್ಲಿರುವಗಳನ್ನಾಗಲಿ ಪ್ರೀತಿಸಬೇಡ್ರಿ. ಯಾಕೆ ನಾವು ಲೋಕದಲ್ಲಿರುವಂತಹ ಸಂಗತಿಗಳನ್ನ ನಾವು ಪ್ರೀತಿಸಬಾರದು? ಯಾಕೆ ಅಂತ ಹೇಳುವಾಗ, ಈ ಲೋಕ ಕೆಡುಕನ ವಶದಲ್ಲಿ ಬಿದ್ದಿದೆ. ದೇವ್ರ ವಾಕ್ಯದಲ್ಲಿ ನಾವು ಓದ್ತೇವೆ. ಕೇಳ್ತಾ ಇದೀಯಾ ನಿಮ್ಗೆ? ನನಗೆ ಗೊತ್ತಿಲ್ಲ, ನೀವು ಕೇಳಿಸ್ಕೊತಾ ಇದ್ದೀರೋ ಏನೋ ನನಗೆ ಗೊತ್ತಿಲ್ಲ. ಲೋಕವೆಲ್ಲ ಕೆಡುಕನ ವಶದಲ್ಲಿ ಬಿದ್ದಿದೆ. ಇದು ಯೋಹಾನ್ ಬರೆದ ಪತ್ರಿಕೆಯಲ್ಲಿ ನಾವು ಅದನ್ನು ಓದ್ತೇವೆ. ಎಂಥ ಒಂದು ವಾರ್ನಿಂಗ್ ಇದು. ಆಮೇಲೆ ಇಲ್ಲಿ ನಾವು ಓದ್ತೇವೆ ಏನಂದ್ರೆ, ಲೋಕದಲ್ಲಿರುವಂತ ಎಲ್ಲ ಸಂಗತಿಗಳು ಅದು ಕೆಟ್ಟು ಹೋಗಿದೆ, ಹೊಲಸಾಗಿ ಹೋಗಿದೆ. ಲೋಕದಲ್ಲಿರುವಂತಹಗಳೆಲ್ಲ ಕೆಟ್ಟು ಹೋಗಿದೆ, ದುರ್ವಾಸನೆ ಹಿಡಿದಿದೆ, ಹೊಲಸಾಗ್ಬಿಟ್ಟಿದೆ ಲೋಕದಲ್ಲಿರುವಂತ ಸಂಗತಿಗಳು. ಆ ವಾಸನೆ ನಮಗೆ ಬಡಿತಾ ಇಲ್ಲ. ಯಾಕೆ ಅಂದ್ರೆ ನಾವು ಲೋಕವನ್ನು ಅಷ್ಟು ಮಟ್ಟಿಗೆ ಅಂಟುಕೊಂಡ್ಬಿಟ್ಟಿದ್ದೇವೆ ಲೋಕಕ್ಕೆ. ಪ್ರಿಯವಾದವರೇ, ದೇವರ ವಾಕ್ಯ ಹೇಳ್ತದೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಯಾತಕ್ಕೋಸ್ಕರವಾಗಿ ಈ ಲೋಕಕ್ಕೆ ಬಂದ ಅಂತ ನಾವು ಓದಿದೆವು ಆಗಲೇ. ಯಾತಕ್ಕೋಸ್ಕರವಾಗಿ ಬಂದ? ದುಷ್ಟ ಪ್ರಪಂಚದಿಂದ ನಮ್ಮನ್ನು ತಪ್ಪಿಸುವುದಕ್ಕಾಗಿ ಈ ಲೋಕಕ್ಕೆ ಆತನು ಬಂದ. ಈಗಿನ ದುಷ್ಟ ಯುಗಗಳೊಳಗಿಂದ ಬಿಡಿಸಬೇಕೆಂದು ನಮ್ಮ ತಂದೆಯಾದ ದೇವರ ಚಿತ್ತಕ್ಕೆ ಅನುಸಾರವಾಗಿ ನಮ್ಮ ಪಾಪಗಳ ದೆಸೆಯಿಂದ ತನ್ನನ್ನು ಮರಣಕ್ಕೆ ಒಪ್ಪಿಸಿದನು. ದೇವರಿಗೆ ಯುಗ ಯುಗಾಂತರಗಳಲ್ಲಿ ಸ್ತೋತ್ರ, ಆಮೇನ್ ಎಂಬುದಾಗಿ ನಾವು
ಓದುವಂತವರು ನಾವಾಗಿದ್ದೇವೆ. ಇವತ್ತು ಯಾವುದನ್ನ ನಾವು ಪ್ರೀತಿ ಮಾಡ್ತಾ ಇದ್ದೇವೆ? ನಮ್ಮ ದೇವರನ್ನು ಪ್ರೀತಿ ಮಾಡಬೇಕು. ನಿನ್ನ ದೇವರಾದ ಕರ್ತನನ್ನು ಪ್ರೀತಿ ಮಾಡ್ಬೇಕಂತ ದೇವರ ವಾಕ್ಯ ಹೇಳ್ತದೆ. ಆದ್ರೆ ನಾವು ಲೋಕವನ್ನೇ ಪ್ರೀತಿ ಮಾಡ್ತಾ ಇದ್ದೇವೆ. ಇಲ್ಲಿ ನಾವು ನೋಡ್ತೇವೆ ಏನಂತ ಹೇಳುವಾಗ, ಈ ಲೋಕ ಯಾಕೆ ನಾವು ಪ್ರೀತಿ ಮಾಡಬಾರ್ದು? ಯಾಕೆಂದ್ರೆ ಈ ಲೋಕ ಏನಾಗಿದೆ? ಈ ಲೋಕ ಸೈತಾನನಿಂದ ನಡೆಸಲ್ಪಡ್ತಾ ಇದೆ. ಕೆಡುಕನಿಂದ ಈ ಲೋಕ ನಡೆಸಲ್ಪಡ್ತಾ ಇದೆ. ಈ ಲೋಕದ ದೇವರು ಯಾರಪ್ಪ ಅಂದ್ರೆ ಸೈತಾನನೇ. ಇವತ್ತು ಈ ಲೋಕವೆಲ್ಲ ಯಾರನ್ನ ಆರಾಧಿಸ್ತದೆ? ದೇವ್ರನ್ನ ಅಲ್ಲವೇ ಅಲ್ಲ, ಇಲ್ಲ. ಮತ್ತಾರನ್ನ ಆರಾಧಿಸ್ತಾ ಇದೆ? ಈ ಲೋಕದ ಅಧಿಪತಿಯಾಗಿರುವಂತ ಸೈತಾನನ್ನೇ ಆರಾಧಿಸ್ತದೆ. ಓ, ಎಂಥ ಭಯಂಕರವಾದಂತ ಸಂಗತಿ! ಆದ್ರಿಂದ ನಾವು ನೋಡುವಂತ ಸಂಗತಿ ಏನಪ್ಪಾ ಅಂತಂದ್ರೆ, ಈ ಲೋಕ ಏನಾಗಿದೆ? ಎಲ್ಲಾ ಸಂಗತಿ ಕೆಟ್ಟು ಹೋಗಿದೆ, ಹೊಲಸಾಗ್ಬಿಟ್ಟಿದೆ, ದುರ್ವಾಸನೆಯಿಂದ ತುಂಬಿ ಹೋಗಿದೆ ಈ ಲೋಕ. ಯಾಕೆಂದ್ರೆ ಈ ಲೋಕದಲ್ಲಿ ಏನ್ ತುಂಬಿದೆ ಅಂತ ನಾವು ನೋಡುವಾಗ, ಎಲ್ಲಾ ಕೆಟ್ಟ ಸಂಗತಿಗಳು, ದುಷ್ಟ ಸಂಗತಿಗಳು ತುಂಬಿ ಹೋಗಿದೆ. ದ ಪ್ರೆಸೆಂಟ್ ಈವಿಲ್ ವರ್ಲ್ಡ್ ಎಂಬುದಾಗಿ ನಾವು ಓದ್ತೇವೆ. ಈವಿಲ್ ವರ್ಲ್ಡ್, ದುಷ್ಟ ಸಂಗತಿ, ದುಷ್ಟ ಪ್ರಪಂಚ ಇದು. ಈ ಪ್ರಪಂಚದಲ್ಲಿ ಇವತ್ತು ನಾವು ಜೀವಿಸ್ತಾ ಇದ್ದೇವೆ. ಈ ಪ್ರಪಂಚದಲ್ಲಿ ಏನ್ ಮಾಡ್ತಾ ಇದ್ದೇವೆ ಅಂದ್ರೆ, ಈ ಪ್ರಪಂಚದಲ್ಲಿ ಆನಂದಿಸ್ತಾ ಇದ್ದೇವೆ, ಆನಂದಿಸ್ತಾ ಇದ್ದೇವೆ. ಎಂತ ಪ್ರಪಂಚನಪ್ಪ ಅಂತ ನಾವು ಆನಂದಿಸ್ತಾ ಇದ್ದೇವಲ್ವಾ? ಆದ್ರೆ ನಾವು ನೋಡುವಂತ ಸಂಗತಿ ಏನಪ್ಪಾ ಅಂತಂದ್ರೆ, ದೇವರ ವಾಕ್ಯ ಹೇಳುವಂತದ್ದು ಏನಂದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈಗಿನ ದುಷ್ಟ ಯುಗದೊಳಗಿಂದ ಬಿಡಿಸಬೇಕೆಂದು ನಮ್ಮ ತಂದೆಯಾದ ದೇವರ ಚಿತ್ತಕ್ಕೆ ಅನುಸಾರವಾಗಿ ನಮ್ಮ ಪಾಪಗಳ ದೆಸೆಯಿಂದ ತನ್ನನ್ನು ಶಿಲುಬೆಯ ಮರಣಕ್ಕೆ ಒಪ್ಪಿಸಿಕೊಟ್ಟನು. ಎಂಥ ಒಂದು ಎಚ್ಚರಿಕೆ, ಎಂಥ ಗಂಭೀರವಾದಂತ ಎಚ್ಚರಿಕೆ ಇದು ಆಗಿರ್ತದೆ. ಆದ್ರೆ ಇವತ್ತು ನಾವೇನ್ ಮಾಡ್ಬೇಕು? ಈ ಲೋಕವನ್ನ ಏನ್ ಮಾಡ್ಬೇಕು? ಹಾಗಾದ್ರೆ ನಾವು ಈ ಲೋಕವನ್ನ ಅಲಕ್ಷ್ಯ ಮಾಡ್ಬೇಕು. ಹೌದು, ಈ ಲೋಕನ ಪ್ರೀತಿ ಮಾಡಬಾರ್ದು. ಈ ಲೋಕವನ್ನ ನಾವು ಅಲಕ್ಷ್ಯ ಮಾಡ್ಬೇಕು. ಯಾಕೆಂದ್ರೆ ಈ ಲೋಕದಲ್ಲಿ ಏನ್ ತುಂಬಿದೆ ಅಂದ್ರೆ, ಎಲ್ಲಾ ಕಡೆಗಳಲ್ಲಿ ಭಕ್ತಿಹೀನತೆ ತುಂಬಿ ಹೋಗಿದೆ. ಭಕ್ತಿಹೀನತೆ ಈ ಲೋಕದಲ್ಲಿ ಏನ್ ತುಂಬಿದೆ ಅಂತ ನಾವು ನೋಡುವಾಗ, ದೇವರ ಕೋಪ ಈ ಲೋಕದಲ್ಲಿ ತುಂಬಿ ಹೋಗಿದೆ. ದೇವರ ಕೋಪ. ಈ ಲೋಕ ಏನ್ ಮಾಡ್ತದೆ ಅಂತ ನಾವು ನೋಡುವಾಗ, ನಮ್ಮ ಮೇಲೆ ನಮ್ಮನ್ನ ಪ್ರೀತಿ ಮಾಡಲ್ಲ ಈ ಲೋಕ. ಆದ್ರೆ ನಮ್ಮ ಮೇಲೆ ಮತ್ಸರ ಉಳ್ಳಂತ ಕೋಪ ಲೋಕವಾಗಿದೆ. ಮತ್ಸರ. ದೇವ ಜನರನ್ನ ನೋಡುವಾಗ ಈ ಲೋಕ ಬಹಳ ಮತ್ಸರ, ಕೋಪ ಭರಿತವಾಗಿದೆ ಈ ಲೋಕ. ದುರಾಚಾರ ಈ ಲೋಕದಲ್ಲಿ ತುಂಬಿದೆ. ಎಲ್ಲಿ ನೋಡಿದ್ರು ದುರಾಚಾರ. ಈ ಲೋಕ ಅನೀತಿಯಿಂದ ತುಂಬಿ ಹೋಗಿದೆ. ಅನೀತಿ, ಮತ್ಸರ ಉಳ್ಳದಾಗಿದೆ, ದುರಾಚಾರದಿಂದ ತುಂಬಿ ಹೋಗಿದೆ. ಎಲ್ಲಿ ನೋಡಿದ್ರು ವಿಕೆಡ್ನೆಸ್, ದುಷ್ಟತನ ತುಂಬಿ ಹೋಗಿದೆ. ದುರಾಶೆಯಿಂದ ತುಂಬಿ ಹೋಗಿದೆ ಈ ಲೋಕ. ಇಂಥ ಲೋಕದಿಂದ ನಮ್ಮನ್ನ ನಮ್ಮ ಕರ್ತನು ಬಿಡಿಸಬೇಕೆಂದು ಆತನು ಈ ಲೋಕಕ್ಕೆ ಬಂದ.
ಶಿಲ್ಬೆ ಮರಣಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟ. ಈ ಲೋಕದಲ್ಲಿ ಲೋಭ ತುಂಬಿ ಹೋಗಿದೆ, ಲೋಭ. ಆಮೇಲೆ ಈ ಲೋಕದಲ್ಲಿ ಏನ್ ತುಂಬಿದೆ? ಆ ದೇವರಿಗೆ ತಿರುಗಿ ಬೀಳುವಂತ ಜನರಿಂದ ತುಂಬಿ ಹೋಗಿದೆ. ಎಲ್ಲಿ ನೋಡಿದ್ರು ದೇವರಿಗೆ ತಿರುಗಿ ಬೀಳುವಂತದ್ದು. ಇವತ್ತು ಜನರಿಗೆ ವಿರೋಧವಾಗಿ ಜನ ತಿರುಗಿ ಬಿದ್ದಿದ್ದಾರೆ. ನಾವು ನೋಡ್ತಾ ಇದ್ದೀವಿ, ಟಿವಿಗಳಲ್ಲಿ, ನ್ಯೂಸ್ಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಒಂದು ಗುಂಪಿನ ಜನರಿಗೆ ವಿರೋಧವಾಗಿ ಇನ್ನೊಂದು ಗುಂಪಿನ ಜನರು ತಿರುಗಿ ಬೀಳ್ತಾರೆ. ಒಂದೇ ಸರ್ಕಾರ ಇದ್ರೂ ಕೂಡ ಆ ಸರ್ಕಾರದಲ್ಲಿ ಬೇರೆ ಬೇರೆ ಗುಂಪಿನವರು ಬೇರೆ ಬೇರೆ ಗುಂಪಿನ ಮೇಲೆ ಬೀಳ್ತಾ ಇದ್ದಾರೆ, ತಿರುಗಿ ಬೀಳ್ತಾ ಇದ್ದಾರೆ, ಹೀಯಾಳಿಸ್ತಾ ಇದ್ದಾರೆ. ಯಾಕಂದ್ರೆ ಒಬ್ಬರು ಕಂಡ್ರೆ ಒಬ್ರಿಗೆ ಆಗೋದಿಲ್ಲ, ಒಬ್ರು ನೋಡಿದ್ರೆ ಇನ್ನೊಬ್ರು ಅವರು ಕೋಪೋದ್ರೇಕ ಭರಿತರಾಗಿ ಅವರು ನಡ್ಕೊಳ್ಳುವುದನ್ನ ನಾವು ನೋಡ್ತಾ ಇದ್ದೇವೆ. ಈಗಿನ ಲೋಕದಲ್ಲಿ ಎಲ್ಲಿ ನೋಡಿದ್ರು ಹೊಡೆದಾಟ. ಆ ಹೊಡೆದಾಟ ಹೋಗಿ ಹೇಗೆ ಎಲ್ಲಿಗೆ ತಿರುಗ್ತದೆ ಅಂದ್ರೆ ಕಡಿದಾಟಕ್ಕೆ ತಿರುಗ್ತದೆ. ಬಹಳ ಗಂಭೀರವಾದಂತ ಸಂಗತಿಗಳಿದೆ. ಒಬ್ಬರು ಕಂಡ್ರೆ ಒಬ್ಬರಿಗೆ ಆಗುದಿಲ್ಲ. ಈಗ ನಾವು ನೋಡ್ತಾ ಇದ್ದೇವಲ್ಲ, ರಾಜಕೀಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಒಂದು ಗುಂಪು ಇನ್ನೊಂದು ಗುಂಪಿನ ವಿರುದ್ಧವಾಗಿ ಹೋರಾಡ್ತಾ ಇದೆ. ಎಲ್ರೂ ಒಂದೇ ರಾಷ್ಟ್ರದಲ್ಲಿ ಇರುವಂತ ಜನರೇ, ಒಂದೇ ಸ್ಟೇಟ್ ನಲ್ಲಿ ಇರುವಂತ ಜನರೇ, ಒಂದೇ ಡಿಸ್ಟ್ರಿಕ್ಟ್ ನಲ್ಲಿ ಇರುವಂತ ಜನರೇ, ಆದ್ರೂ ಕೂಡ ಒಬ್ರು ಕಂಡ್ರೆ ಒಬ್ರಿಗಾಗ. ಇದಕ್ಕೆ ಕಾರಣವೇನು ಅಂತ ನಾವು ನೋಡುವಾಗ ಈ ದುಷ್ಟ ಲೋಕ ಇದು. ಈ ದುಷ್ಟ ಲೋಕದಲ್ಲಿ ಇವತ್ತು ನಾವಿದ್ದೇವೆ, ಜೀವಿಸ್ತಾ ಇದ್ದೇವೆ. ಈ ಲೋಕದಲ್ಲಿ ಏನಾದ್ರು ಭಕ್ತಿ ಉಂಟಾ ಅಂತ ನೋಡಿದ್ರೆ ಎಲ್ಲೂ ಭಕ್ತಿ ಇಲ್ಲ, ನಿಜವಾದ ಭಕ್ತಿ ಇಲ್ಲವೇ ಇಲ್ಲ. ಎಲ್ಲಾ ಬರೀ ಕಪಟತನದ ಭಕ್ತಿಯಿಂದ ತುಂಬಿರುವಂತ ಈ ಲೋಕ, ಭಕ್ತಿಹೀನತೆಯಿಂದ ತುಂಬಿರುವಂತ ಈ ಲೋಕ ಇದು. ಆಮೇಲೆ ಎಲ್ಲಿ ನೋಡಿದ್ರು ಅನೀತಿ, ಅಕ್ರಮ, ಅನ್ಯಾಯ, ದುರಾಚಾರ. ಒಬ್ಬರು ನೋಡಿದ್ರೆ ಇನ್ನೊಬ್ಬರಿಗೆ ಆಗಲ್ಲ, ಹೊಟ್ಟೆ ಕಿಚ್ಚು. ಅವನೆಲ್ಲಿ ಮೇಲೆ ಬಂದ್ಬಿಟ್ಟಾನೋ, ನನ್ಗಿಂತ ಎಲ್ಲಿ ಮೇಲೆ ಮುಂದಕ್ಕೆ ಹೋಗ್ತಾನೋ, ನನ್ಗಿಂತ ಎಲ್ಲಿ ಒಳ್ಳೆ ಹೆಸರು ಪಡ್ಕೊಂಡ್ಬಿಡ್ತಾನೋ ಅಂತ ಹೊಟ್ಟೆ ಕಿಚ್ಚು. ಇದೆಲ್ಲವನ್ನ ನಾವು ನೋಡ್ತಾ ಇದ್ದೇವೆ. ಎಲ್ಲಿ ನೋಡ್ತಾ ಇದ್ದೇವೆ? ಇದೆಲ್ಲ ನಾವು ಲೋಕದಲ್ಲಿ ನೋಡ್ತಾ ಇದ್ದೇವೆ, ರಾಜಕೀಯದಲ್ಲಿ ಬಹಳವಾಗಿ ನಾವು ನೋಡ್ತಾ ಇದ್ದೇವೆ. ಎಂಥ ಲೋಕ ಹಾಗಾದ್ರೆ ಇದು? ಈ ಲೋಕ ಕೆಟ್ಟದ್ದಾಗಿರುವ ಲೋಕ. ದೇವರ ವಾಕ್ಯ ಹೇಳುವಂಥದ್ದು ಅಕ್ಷರಸ ಸತ್ಯವಾದಂಥದ್ದು. ಕೆಟ್ಟದ್ದಾಗಿರುವಂತಹ ಲೋಕ, ಕೆಟ್ಟು ಹೋಗಿದೆ ಈ ಲೋಕ. ಈ ಲೋಕದಲ್ಲಿ ಒಳ್ಳೇದು ಏನು ಇಲ್ಲ, ಒಂದು ಸಾಸಿವೆ ಕಾಳಷ್ಟು ಒಳ್ಳೇದಿಲ್ಲ. ಎಲ್ಲಿ ನೋಡಿದ್ರು ಬರೀ ಅಸೂಯೆ, ಆಮೇಲೆ ಮರ್ಡರ್ಗಳನ್ನ ನೋಡುವಾಗ ದಿನೇ ದಿನೇ ಅದು ಹೆಸರೇ ಇದೆ. ಕೊಲೆ, ಗಂಡ ಹೆಂಡತಿನೇ ಕೊಲೆ ಮಾಡ್ಬಿಡ್ತಾನೆ, ಹೆಂಡತಿ ಆದಂತವಳು ಗಂಡನನ್ನೇ ಕೊಲೆ ಮಾಡಿಬಿಡ್ತಾರೆ. ಕಡೆಗೆ ನಾವು ನೋಡ್ತೇವೆ, ಮಕ್ಕಳನ್ನೇ ಕೊಲೆ ಮಾಡ್ಬಿಡ್ತಾರೆ. ಮಕ್ಕಳೆಲ್ಲ ಸೇರಿ ತಂದೆಗಳನ್ನ ಕೊಲೆ ಮಾಡ್ಬಿಡ್ತಾರೆ, ತಂದೆ ತಾಯಿಗಳನ್ನ. ಅಂತ ದುಷ್ಟ ಲೋಕ ಇದು. ಇಂತಹ ದುಷ್ಟ ಲೋಕದಲ್ಲಿ ಇವತ್ತು ನಾನು ನೀನು ಜೀವಿಸ್ತಾ ಇದ್ದೇವಲ್ಲ, ಇದರ ವಿಷಯದಲ್ಲಿ ಎಚ್ಚರಿಕೆ ಇದೆಯಾ ನಮಗೆ? ಎಚ್ಚರಿಕೆ ಇದೆಯಾ ನಮಗೆ? ನನ್ನ ಪ್ರಿಯ ಜನರೇ, ವಿಶ್ವಾಸಿಗಳೇ,
ಇಂಥ ಲೋಕವನ್ನ ನಾವು ಹೇಗೆ ಪ್ರೀತಿ ಮಾಡ್ಲಿಕ್ಕಾಗುತ್ತೆ? ಇಂಪಾಸಿಬಲ್, ಇದು ಅಸಾಧ್ಯ. ಯಾಕೆಂದ್ರೆ ಈ ದುಷ್ಟ ಲೋಕದಲ್ಲಿ ಇದ್ದೇವೆ, ಕೊಲೆಗಡುಕತನದ ಈ ಲೋಕದಲ್ಲಿ ಇದ್ದೇವೆ, ಮೋಸದಿಂದ ತುಂಬಿದಂತ ಈ ಲೋಕದಲ್ಲಿ ನಾವಿದ್ದೇವೆ. ಕರುಣೆ ಇಲ್ಲದಂತಹ ಲೋಕ, ಪ್ರೀತಿ ಇಲ್ಲದಂತಹ ಈ ಲೋಕ, ದಯೆ ಇಲ್ಲದಂತಹ ಈ ಲೋಕದಲ್ಲಿ ನಾವಿದ್ದೇವೆ. ಎಂಥ ಲೋಕ ಹಾಗಾದ್ರೆ? ನಿಜವಾಗಿ ದೇವರ ವಾಕ್ಯ ಹೇಳುವಂಥದ್ದು ಎಷ್ಟು ಸತ್ಯ. ಕೆಟ್ಟದ್ದಾಗಿರುವಂತ ಈಗಿನ ದುಷ್ಟ ಯುಗ ಇದು, ಕೆಟ್ಟದ್ದಾಗಿರುವಂತ, ಕೆಟ್ಟು ಹೋಗಿರುವಂತ ಈ ಲೋಕ ಅಲ್ವೇ? ಎಂಜಾಯ್ ಮಾಡ್ತಾ ಇದ್ದೇವೆ ನಾವು ಲೋಕದಲ್ಲಿ ಇಟ್ಕೊಂಡು? ಕರ್ತನ ಬರೋಣನ್ನ ನಾವು ಯೋಚನೆ ಮಾಡ್ತೇವಾ? ನೆನ್ಸ್ಕೊಳ್ತೇವ? ಅಟ್ಲೀಸ್ಟ್ ಒಂದ್ಸರಿ ಆದ್ರೂ, ಒಂದ್ ದಿನಕ್ಕೆ ಒಂದ್ಸರಿ ಆದ್ರೂ ಕರ್ತನ ಬರ್ತಾನಪ್ಪ ಅಂತ ನೆನೆಸ್ತೇವಾ? ನಾವು ಯಾವ್ದ್ರಲ್ಲಿ ನಮ್ಮ ಮನಸ್ಸು ಯಾವ್ದ್ರಲ್ಲಿ ನೆಟ್ಟಿದೆ? ಲೋಕದ ಆಶೆ ಮೇಲೆ ನೆಟ್ಟು ಬಿಟ್ಟಿದ್ದೀಯಾ? ಕೊಲೆಯಿಂದ ತುಂಬಿರುವಂತಹ ಈ ಲೋಕ, ಮೋಸ ವಂಚನೆಯಿಂದ ತುಂಬಿರುವಂತಹ ಈ ಲೋಕ, ವಿನಾಶಕಾರಿಯಾದಂತ ಈ ಲೋಕ, ಡಿಸ್ಟ್ರಕ್ಟಿವ್ ವರ್ಲ್ಡ್, ವಿನಾಶಕಾರಿಯಾದಂತ ಈ ಲೋಕ. ನಾವು ಹೇಳ್ತೇವೆ ಭೂಕಂಪ ಆದ್ರೆ ವಿನಾಶ ಆಗೋಯ್ತು ಅಂತ ಹೇಳ್ತೀವಿ ಅಲ್ವೇ? ಆದ್ರೆ ಈ ಭೂಕಂಪಕ್ಕಿಂತಲೂ ವಿನಾಶಕಾರಿ ಯಾವ್ದಪ್ಪ ಅಂದ್ರೆ ಮನುಷ್ಯನ ಪಾಪಗಳೇ. ಮನುಷ್ಯನ ಪಾಪ. ಆದ್ರೆ ದೇವ್ರ ವಾಕ್ಯ ಹೇಳ್ತದೆ, ಪಾಪ ಭಯಂಕರವಾದದ್ದು. ಪಾಪ ಅದು ನಮ್ಗೆ ಟೀಚ್ ಮಾಡ್ತದೆ, ಬೋಧನೆ ಮಾಡ್ತದಂತೆ. ಏನ್ ಬೋಧನೆ ಮಾಡ್ತದೆ? ಎಲ್ಲ ಬರೀ ಕೆಟ್ಟದ್ನೇ ಬೋಧನೆ ಮಾಡ್ತದೆ, ಒಳ್ಳೇದಂತೂ ಒಂದು ಬೋಧನೆ ಮಾಡಲ್ಲ. ಕೆಡುಕ್ತನ, ಚಾಡಿ ಹೇಳುವಂಥದ್ದು, ಹೊಟ್ಟೆ ಕಿಚ್ಚು ಪಡುವಂಥದ್ದು, ಅಸೂಯೆ ಪಡುವಂಥದ್ದು, ಇಂಥದ್ದನ್ನೇ ಲೋಕ ಹೇಳ್ಕೊಡ್ತಾರೆ ನಮ್ಗೆ. ಎಂತ ಭಯಂಕರವಾದ ಲೋಕದಲ್ಲಿ ನಾವಿದ್ದೇವಲ್ಲ. ಹಾಗಾದ್ರೆ ಇಂಥ ಲೋಕದಿಂದ ತಪ್ಪಿಸ್ಕೊಳ್ಳುವುದು ಹೇಗೆ? ತಪ್ಪಿಸ್ಕೊಳ್ಳುವಂತ ಮಾರ್ಗ ಹೇಗಂದ್ರೆ ಒಂದೇ ಒಂದು ಮಾರ್ಗ, ಅದು ಯೇಸು ಕ್ರಿಸ್ತನೇ, ಕರ್ತನಾದ ಯೇಸು ಕ್ರಿಸ್ತನು. ಆತನು ನಮ್ಮನ್ನು ಈ ದುಷ್ಟ ಯುಗಗಳಿಂದ ಬಿಡಿಸಬೇಕೆಂದು ನಮ್ಮ ತಂದೆಯಾದ ದೇವರ ಚಿತ್ತಕ್ಕೆ ಅನುಸಾರವಾಗಿ ನಮ್ಮ ಪಾಪಗಳ ದೆಸೆಯಿಂದ ತನ್ನನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟನು. ಒಂದೇ ಒಂದು ಮಾರ್ಗ, ಒಂದೇ ಒಂದು ದಾರಿ, ಅದು ಯೇಸು ಕ್ರಿಸ್ತ. ನನ್ನ ಪ್ರಿಯ ಜನರೇ, ವಿಶ್ವಾಸಿಗಳೇ, ರಕ್ಷಣೆ ಹೊಂದಿದ್ಯಪ್ಪ ಅಂತ ಒಂದ್ ವೇಳೆ ಯಾರಿಗಾರು ಕೇಳಿದ್ರು, ನಾನ್ ರಕ್ಷಣೆ ಹೊಂದಿ ಆಗ್ಲೇನೆ 20 ವರ್ಷ ಆಯ್ತು ಅಂತ ಹೇಳ್ಬಿಡ್ತೇವೆ. ಹೇಗೆ ಹೇಳ್ತೇವೆ ಅಂದ್ರೆ ಜಂಬ ಕೊಚ್ಕೊಂಡು ಹೇಳ್ತೇವೆ, ನಾನ್ ರಕ್ಷಣೆ ಹೊಂದಿ 20 ವರ್ಷ ಆಯ್ತು. 20 ವರ್ಷ ಆದ್ರಿಂದ ಏನನ್ನ ಪ್ರೀತಿ ಮಾಡ್ತಾ ಇದೀಯಾ? ಯಾರನ್ನ ಪ್ರೀತಿ ಮಾಡ್ತಾ ಇದೀಯ? ಹೇಗೆ ಜೀವಿಸ್ತಾ ಇದೀಯಾ? ಕ್ರಿಸ್ತನಿಗಾಗಿ ಜೀವಿಸ್ತಾ ಇದ್ದೇವ ನಾವು? ನನ್ನಿಂದ ತಪ್ಪಿಸಿ ದೂರ ದೂರ ಹೋಗುವಂತ ಜನರನ್ನ ದಿನವೆಲ್ಲ ಕೈ ಚಾಚಿ ನಾನು ಕರೆದೇನು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾರೆ. ದಿನವೆಲ್ಲ ಕೈ ಚಾಚಿ ಕರೆದೆ ಅಂತ ದೇವರ ವಾಕ್ಯ. ಯಾಕೆ ಕೈ ಚಾಚಿ ಕರಿಬೇಕು? ಯಾಕೆಂದ್ರೆ ನಾವು ದೇವರಿಂದ ತಪ್ಪಿಸ್ಕೊಂಡು ಹೋಗ್ತಾ ಇದ್ದೇವೆ. ಎಂತ ಭಯಂಕರವಾದ ಸಂಗತಿ ಪ್ರಿಯರೇ. ಎಲ್ಲಾ ಜಾತಿ, ಮತ, ಬಣ್ಣ, ಭಾಷೆ ಎಲ್ಲರೂ ಕೂಡ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗ್ಬಿಟ್ಟಿದ್ದಾರೆ.
ಅದಕ್ಕೆ ಜಾತಿ, ಮತ, ಕುಲ ಏನು ಇಲ್ಲ. ಎಲ್ಲರೂ ಭ್ರಷ್ಟಾಚಾರದಲ್ಲಿ ತುಂಬಿ ಹೋಗಿದ್ದಾರೆ. ಇಡೀ ಲೋಕವೆಲ್ಲ ಭ್ರಷ್ಟಾಚಾರದಿಂದ ತುಂಬಿ ಹೋಗಿದೆ. ಅದರ ದೆಸೆಯಿಂದ ಇವತ್ತು ಲೋಕದಲ್ಲಿ ರೋಗಗಳು ಜಾಸ್ತಿ ಆಗ್ತಾ ಇದೆ. ಈಗ ಇತ್ತೀಚೆಗೆ ಬಂದಂತಹದ್ದು ಕೋವಿಡ್ ಬೇಗನೆ ಬರ್ಲಿಕ್ಕೆ ಉಂಟು ಎಂಬುದಾಗಿ ಜನರು ಮಾತಾಡ್ತಾ ಇದ್ದಾರೆ. ಈ ಕೋವಿಡ್ ಬಂದ್ರೆ ಗುಂಪು ಗುಂಪಾಗಿ ಜನರು ಸತ್ತೋಗ್ಬಿಡ್ತಾರೆ. ಯಾಕೆಂದ್ರೆ ಇದು ಭ್ರಷ್ಟ ಲೋಕ ಇದು. ಈ ಲೋಕದಲ್ಲಿ ಇವತ್ತು ನಾವಿದ್ದೇವೆ, ಆದ್ರೆ ಈ ಲೋಕದಲ್ಲಿ ಇದ್ದೇವೆ ನಿಜವೇ, ಆದ್ರೆ ಲೋಕವನ್ನ ಪ್ರೀತಿ ಮಾಡ್ತಾ ಇದ್ದೇವೆ. ಯಾರನ್ನು ಪ್ರೀತಿ ಮಾಡ್ತಾ ಇದ್ದೇವೆ? ಹಣ, ಐಶ್ವರ್ಯ, ಚಿನ್ನ, ಬೆಳ್ಳಿ, ರತ್ನ ಇದನ್ನ ಪ್ರೀತಿ ಮಾಡ್ತಾ ಇದ್ದೇವಾ? ಅಥವಾ ಕ್ರಿಸ್ತನನ್ನು ಪ್ರೀತಿ ಮಾಡ್ತಾ ಇದ್ದೇವಾ? ಅಥವಾ ವಾಕ್ಯವನ್ನ ಪ್ರೀತಿ ಮಾಡ್ತಾ ಇದ್ದೇವೆ? ದೇವರ ವಾಕ್ಯವನ್ನ ಅಥವಾ ದೇವರ ವಾಕ್ಯದ ಸತ್ಯಗಳನ್ನ ಪ್ರೀತಿ ಮಾಡ್ತಾ ಇದ್ದೇವಾ? ಯಾವ್ದನ್ನ ಪ್ರೀತಿ ಮಾಡ್ತಾ ಇದ್ದೇವೆ? ಸಭೆಯನ್ನ ಪ್ರೀತಿ ಮಾಡ್ತಾ ಇದ್ದೇವಾ? ಸಭೆಯಲ್ಲಿ ನಡೆಯುವಂತ ಆರಾಧನೆಯನ್ನು ಪ್ರೀತಿ ಮಾಡ್ತಾ ಇದ್ದೇವಾ? ಸಭೆಯಲ್ಲಿ ಬೋಧಿಸುವಂತ ಬೋಧನೆ ವಾಕ್ಯಗಳನ್ನ ನಾವು ಪ್ರೀತಿ ಮಾಡ್ತಾ ಇದ್ದೇವಾ? ಯಾವುದನ್ನು ಪ್ರೀತಿ ಮಾಡ್ತಾ ಇದ್ದೇವೆ? ನಮ್ಮ ಹೃದಯನ ಪರೀಕ್ಷೆ ಮಾಡ್ಕೊಳ್ಬೇಕು ಇವತ್ತು ಪ್ರಿಯರೇ. ಯಾಕೆಂದ್ರೆ ಯೇಸು ಕ್ರಿಸ್ತನನ್ನ ನಾನು ಹಿಂಬಾಲಿಸ್ತಾ ಇದ್ದೇನೆ ಅಂತ ನಾವು ಹೇಳ್ಬೋದು ನಿಜವೇ, ಆದ್ರೆ ನಿಜವಾಗಿಯೂ ನಮ್ಮ ಮನಸ್ಸು, ನಮ್ಮ ಹೃದಯ ಎಲ್ಲ ಕರ್ತನಿಂದ ದೂರ ಹೊರಟೋಗಿದೆ. ಪ್ರಿಯರೇ, ಇವತ್ತು ಕರ್ತನ ಹತ್ತಿರಕ್ಕೆ ಬರ್ಬೇಕಾಗಿದೆ. ನಾವು ದೇವರ ಸಮೀಪಕ್ಕೆ ಬನ್ರಿ ಅಂತ ದೇವರ ವಾಕ್ಯ ನಮಗೆ ಎಚ್ಚರಿಕೆ ಕೊಡ್ತಾ ಇದೆ, ಕರೀತಾ ಇದೆ. ಯಾಕೆ ದೇವರ ಹತ್ರ ಬರ್ಬೇಕು? ಯಾಕೆಂದ್ರೆ ದೇವರ ಮಹಾ ತೀರ್ಪು ಈ ಲೋಕದ ಮೇಲೆ ಬಹಳ ಬೇಗನೆ ಬರ್ತದೆ. ಗೊತ್ತಿಲ್ಲದ ಸಮಯಕ್ಕೆ ದೇವರ ತೀರ್ಪು ದಿಢೀರ್ನೆ ಬರ್ತದೆ. ಬೇರೆ ನಾವು ಯಾವ್ದನ್ನ ಪ್ರೀತಿ ಮಾಡ್ತಾ ಇದ್ದೇವೆ? ಸಭೆಯನ್ನ ಪ್ರೀತಿ ಮಾಡ್ತಾ ಇದ್ದೇವಾ? ಸಭೆಯಲ್ಲಿ ನಡೆಯುವಂತ ಆರಾಧನೆ ಪ್ರೀತಿ ಮಾಡ್ತಾ ಇದ್ದೇವಾ? ಆರಾಧನೆಗೆ ಸಮಯಕ್ಕೆ ಸರಿಯಾಗಿ ಬರ್ತಾ ಇದ್ದೇವಾ? ಯೋಚನೆ ಮಾಡ್ಕೊಳ್ಬೇಕಾದಂತ ಸಂಗತಿ. ಒಂದು ವೇಳೆ ನಾವು ಎಲ್ಲಿಗಾದ್ರೂ ಹೊರಟ್ರೆ, ಒಂದು ಉದಾಹರಣೆ, ಒಂದು ಒಳ್ಳೆಯ ಕಾರ್ಯಕ್ಕಾಗ್ಲಿ ಅಥವಾ ಒಂದು ಮದುವೆ ಕಾರ್ಯಕ್ಕೋ ಅಥವಾ ಯಾವ್ದಕ್ಕಾದ್ರೂ ಹೊರಡ್ತೀವಿ ಅಂತ ಇಟ್ಕೊಳ್ಳಿ. ಏನ್ ಮಾಡ್ತೇವೆ ನಾವು? ಎಲ್ಲಾ ಕಾರ್ಯಗಳನ್ನು ಬಿಟ್ಟು ಮೊದಲೇ ಫಸ್ಟ್ ಪ್ರಯಾರಿಟಿ ಅದಕ್ಕೆ ನಾವು ಕೊಡ್ತೀವಿ. ಯಾಕೆಂದ್ರೆ ನಾವು ಹೋಗ್ಬೇಕು ಅಲ್ವೇ? ಆದ್ರೆ ಇವತ್ತು ಆರಾಧನೆಗೆ, ದೇವರ ವಾಕ್ಯಕ್ಕೆ, ದೇವರ ಸಭೆಗೆ ಎಲ್ಲದಕ್ಕಿಂತಲೂ ಕಡೆ ಸ್ಥಾನ ನಾವು ಕೊಟ್ಬಿಟ್ಟಿದ್ದೇವಾ? ಯೋಚನೆ ಮಾಡ್ಬೇಕಾಗಿ. ಬಹಳ ದೀರ್ಘವಾಗಿ ಯೋಚನೆ ಮಾಡ್ಬೇಕು ನಾವು. ನಿಜವಾಗಿಯೂ ದೇವರ ವಾಕ್ಯಕ್ಕೆ, ಆರಾಧನೆಗೆ, ಸಭೆಗೆ ಮೊದಲೇ ಸ್ಥಾನ ನಾವು ಕೊಡುವುದಾದ್ರೆ, ನಾವು ಮೊಟ್ಟ ಮೊದಲು ನಾವು ಎಲ್ಲಾ ನಮ್ಮ ಕಾರ್ಯಗಳನ್ನ ಒಂದು ಬದಿಗಿಟ್ಟು ಓಡಿ ಬರ್ಬೇಕು, ಸಭೆಗೆ ಓಡಿ ಬರ್ಬೇಕು. ಸಭೆಯಲ್ಲಿ ನಡೆಯುವಂತ ಆರಾಧನೆಗೆ ನಾವು ಪಾಲ್ಗೊಳ್ಬೇಕು. ಈ ದಿವಸಗಳಲ್ಲಿ ನಾವು ನೋಡುವಾಗ ನಮ್ಮ ಸಭೆಯಲ್ಲಿ ಜನರು ಬರ್ತಾರೆ, ಕೆಲವರು ಬರ್ತಾರೆ, ಆದ್ರೆ ಆರಾಧನೆ ಮಾಡುವವರು ಬಹಳ ಕಡಿಮೆ. ಅದರಲ್ಲಿಯೂ ಸಭೆಯಲ್ಲಿರುವಂತ ಯವನಸ್ಥರು ಮತ್ತೆ ಸುಮ್ಮನೆ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾರೆ, ಆರಾಧನೆ ಮಾಡೋದಿಲ್ಲ. ಮುಂದೆ ಬಂದು ಸ್ತೋತ್ರ ಮಾಡಕ್ಕೆ ಮನ್ಸೇ ಇಲ್ವಲ್ಲ. ಯಾಕೆ? ಯಾಕೆ ಕರ್ತನ ಆರಾಧನೆ ಮೊದಲನೇ ಸ್ಥಾನ ನಾವು ಕೊಡ್ತಾ ಇಲ್ಲ? ನಾವು ಕೊಡ್ತಾ ಇಲ್ಲ ಅನ್ನೋದು ನಾವು ನಮ್ಮ ಕ್ರಿಯೆಯಲ್ಲೇ ನಾವು ತೋರಿಸ್ತಾ ಇದೀವಿ. ದೇವರ ಆರಾಧನೆಗೆ, ಕರ್ತನ ವಾಕ್ಯಕ್ಕೆ,
ಬೋಧನೆಗೆ ಮೊದಲೇ ಸ್ಥಾನ. ಅದರಲ್ಲಿಯೂ ಈಗ ಎಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂದ್ರೆ ಸಭಾ ನಾಯಕರಿಗೆ, ಸಭಾ ಹಿರಿಯರಿಗೆ ಒಂದು ಗೌರವ, ಒಂದು ಆ, ಆ, ಒಂದು ಒಂದು ಥ್ಯಾಂಕ್ಸ್ ಹೇಳೋದಾಗ್ಲಿ ಅಥವಾ ಒಂದು ಒಂದು ನಮಸ್ಕಾರ ಮಾಡೋ ವಿಷಯದಲ್ಲಿ ಬಹಳ ಅದರಲ್ಲೂ ಸೋಮಾರ್ತನ ಈ ದಿವಸಗಳಲ್ಲಿ, ಅದರಲ್ಲೂ ಸೋಮಾರ್ತನ. ಸಭಾ ಹಿರಿಯರು ನೋಡಿದ್ರೆ ಒಂದು ಆ ಆ, ಆ, ಏನು ಗ್ರೀಟ್ ಮಾಡಕ್ಕೆ ಆಗುದಿಲ್ಲ, ಕಷ್ಟ. ಅದು ಬ್ರದರ್ ಅಂತ ಹೇಳಿದ್ರೆ ಕಷ್ಟ. ಇನ್ನು ನಾವು ಕರ್ತನನ್ನು ಹೇಗೆ ಪ್ರೀತಿ ಮಾಡ್ತೇವೆ, ಸಭೆಯನ್ನು ಹೇಗೆ ಪ್ರೀತಿ ಮಾಡ್ತೇವೆ, ದೇವರ ವಾಕ್ಯವನ್ನು ಹೇಗೆ ಪ್ರೀತಿ ಮಾಡ್ತೇವೆ? ಆಗ್ತದ? ಯಾಕೆಂದ್ರೆ ನಾವಿರುವಂತ ಈ ಲೋಕ ಅಂತ ದುಷ್ಟ ಲೋಕವಾಗಿದೆ. ಲೋಕದ ಮೇಲೆ ಮಹಾ ತೀರ್ಪು ಬರ್ತದೆ. ಥೆಸಲೋನಿಕ ಅವರಿಗೆ ಬರೆದ ಪತ್ರಿಕೆಯಲ್ಲಿ, ಮೊದಲನೇ ಥೆಸಲೋನಿಕ ಅಲ್ಲಿ ನಾವು ಒಂದು ವಾಕ್ಯವನ್ನ ಓದ್ಬೋದು. ಮೊದಲನೇ ಅಧ್ಯಾಯ 10ನೇ ವಚನ, ಯಾರು ಸಿಕ್ಕಿದ್ರೆ ಓದ್ರಿ. ಮೊದಲನೇ ಅಧ್ಯಾಯ 10ನೇ ವಚನ. ಆಕಾಶದೊಳಗಿಂದ ಬರುವಂತ ಆತನ ಕುಮಾರನನ್ನು ಎದುರು ನೋಡುವವರಾದಿರೆಂತಲೂ ತಿಳಿಸುತ್ತಾರೆ. ಈ ಯೇಸುವು ಮುಂದೆ ಬರುವ ದೈವ ಕೋಪದಿಂದ ನಮ್ಮನ್ನು ತಪ್ಪಿಸುವಾತನು. ಬಹಳ ಗಂಭೀರವಾದಂತ ವಿಷಯ ಇದು. ಏನಂತೆ ವಾಕ್ಯದಲ್ಲಿ ನಾವು ಓದಿದಂತ ವಾಕ್ಯ ಹೀಗೆ ಓದ್ತೇವೆ ನಾವು. ಈ ಯೇಸುವು ಮುಂದೆ ಬರುವ ದೈವ ಕೋಪದಿಂದ ನಮ್ಮನ್ನು ತಪ್ಪಿಸುವಾತನು. ಬಹಳ ಸೀರಿಯಸ್ ವರ್ಡ್ ಇದೆಲ್ಲ, ತುಂಬಾ ಸೀರಿಯಸ್ ವರ್ಡ್. ನಾವು ಬಹಳ ಲೈಟ್ ಆಗಿ ತಗೊಳ್ತೇವೆ. ಹೇಳೋದೊಂದು ಮಾಡೋದೊಂದು. ನಮ್ಮ ಜೀವಮಾನ, ನಮ್ಮ ನಡತೆ ಬದಲಾವಣೆ ಆಗ್ಬೇಕು ಪ್ರಿಯರೇ. ನಮ್ಮ ಮಾತುಗಳು ಬದಲಾವಣೆ ಆಗ್ಬೇಕು. ನಮ್ಮಲ್ಲಿ ಇರುವಂತ ಎಲ್ಲ ವಿಧವಾದಂತ ಭಕ್ತಿಹೀನತೆ ಅದೆಲ್ಲ ಹೊರಟು ಹೋಗ್ಬೇಕು. ಭಕ್ತಿ ಅಭಿವೃದ್ಧಿಗೆ ಪ್ರಯಾಸ ಪಡಬೇಕು. ಮೊದಲನೇ ಸ್ಥಾನ ನಾವು ಕೊಡಬೇಕು. ನಾವು ಒಬ್ರನ್ನೊಬ್ರು ಪ್ರೀತಿ ಮಾಡ್ಬೇಕು, ಸಭೆಯನ್ನು ಪ್ರೀತಿ ಮಾಡ್ಬೇಕು. ನಾನು ಎಷ್ಟೋ ಸಾರಿ ಹೇಳಿದ್ದೇನೆ, ದೇವರನ್ನು ಪ್ರೀತಿ ಮಾಡ್ತೀಯಾ ಅಂತ ಕೇಳಿದ್ರೆ, ಓ ನಾನು ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಿದ್ದ. ನಿಜ, ಒಳ್ಳೇದು. ಆದ್ರೆ ನಿನ್ ಸಭೆಯನ್ನ ಎಷ್ಟು ಮಟ್ಟಿಗೆ ಪ್ರೀತಿ ಮಾಡ್ತೀಯಾ? ಪ್ರೀತಿ ಮಾಡ್ತೀನಿ ಅಂತ ಹೇಳ್ಬಹುದು, ಆದ್ರೆ ನಿನ್ನ ನಡತೆಯಲ್ಲಿ ನೋಡುವಾಗ ಪ್ರೀತಿನೇ ಇಲ್ಲವಲ್ಲ. ಸಭೆಯನ್ನ ಪ್ರಿಯರೇ, ನಾವು ಇದನ್ನ ಅಭ್ಯಾಸ ಮಾಡ್ಕೋಬೇಕಾಗಿದೆ. ಸಭೆಯನ್ನು ಪ್ರೀತಿ ಮಾಡುವಂತದ್ದು ಬಹಳ ಬಹಳ ಅವಶ್ಯ. ಯಾಕೆ ಅಂತ ಕೇಳ್ತೀರಾ? ಯಾಕೆಂದ್ರೆ ಒಬ್ಬನು ಸಭೆಯನ್ನು ಪ್ರೀತಿ ಮಾಡುವಾಗ ಅವನು ನಿಜವಾಗಿಯೂ ದೇವರನ್ನೇ ಪ್ರೀತಿ ಮಾಡ್ತಾನೆ. ಒಬ್ಬನು ಸಭೆಯನ್ನು ಪ್ರೀತಿ ಮಾಡುವಾಗ ಅವನು ದೇವರನ್ನು ಪ್ರೀತಿ ಮಾಡ್ತಾನೆ, ಪ್ರಾಕ್ಟಿಕಲ್ ಆಗಿ ಮಾಡ್ತಾನೆ. ಇವತ್ತು ನಾವು ಅದನ್ನು ಕಲಿಬೇಕಾಗಿದೆ. ಬಹಳ ಗಂಭೀರವಾದಂತಹ ಒಂದು ವಿಷಯ. ಪ್ರಿಯವಾದವರೇ, ಈ ಒಂದು ಇಂಟ್ರೊಡಕ್ಷನ್ ನಾನು ಇಲ್ಲಿಗೆ ಮುಗಿಸ್ತೇನೆ. ತಿರುಗಿ ಆ ವಾಕ್ಯವನ್ನು ನಾನು ಓದ್ತೇನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಯಾತಕ್ಕೋಸ್ಕರವಾಗಿ ಈ ಲೋಕಕ್ಕೆ ಬಂದ? ಈತನು ಕೆಟ್ಟದ್ದಾಗಿರುವ ಈಗಿನ ದುಷ್ಟ ಯುಗಗಳೊಳಗಿಂದ ಬಿಡಿಸಬೇಕೆಂದು ನಮ್ಮ ತಂದೆಯಾದ ದೇವರ ಚಿತ್ತಕ್ಕೆ ಅನುಸಾರವಾಗಿ ನಮ್ಮ ಪಾಪಗಳ ದೆಸೆಯಿಂದ ತನ್ನನ್ನು ಮರಣಕ್ಕೆ ಒಪ್ಪಿಸಿದನು. ಆತನ ನಾಮಕ್ಕೆ ಸ್ತೋತ್ರ. ದೇವರಿಗೆ ಯುಗ ಯುಗಾಂತರಗಳಲ್ಲಿಯೂ ಸ್ತೋತ್ರ. ಪ್ರಿಯವಾದವರೇ, ನಮ್ಮ ಹೃದಯಗಳನ್ನ ಪರೀಕ್ಷೆ ಮಾಡ್ಕೊಳ್ಳೋಣ.
ಇವತ್ತು ನಾವು ಜೀವಿಸ್ತಾ ಇರ್ತಕ್ಕಂಥ ಈ ಲೋಕ ದುಷ್ಟ ಲೋಕ. ಇದು ಒಳ್ಳೆ ಲೋಕ ಅಲ್ಲ, ಕೆಟ್ಟ ಲೋಕ. ಸೈತಾನ ಇದಕ್ಕೆ ಅಧಿಕಾರಿ. ಮೇಲ್ಗಡೆ ನಾವು ಆಕಾಶವನ್ನು ನೋಡುವಾಗ ಅಲ್ಲಿ ಭಕ್ತ ಸಮೂಹವನ್ನ ನಾವು ನೋಡೋದಿಲ್ಲ. ಅಲ್ಲಿ ನೋಡುವಂಥದ್ದೆಲ್ಲ ಬರೀ ಸೈತಾನನು, ಅವನ ದೂತರುಗಳು. ಎಲ್ಲಿದ್ದಾರೆ? ಮೇಲ್ಗಡೆನೇ ಇದ್ದಾರೆ, ನಮ್ಮ ತಲೆ ಮೇಲೆ ಇದ್ದಾರೆ. ಅವರ ಕೆಳಗಡೆನೇ ನಾವು ಓಡಾಡ್ತಾ ಇದ್ದೀವಿ. ಎಷ್ಟರ ಮಟ್ಟಿಗೆ ನಾವು ಕರ್ತನನ್ನ ಯಾಚಿಸ್ಬೇಕು, ಪ್ರೀತಿ ಮಾಡಬೇಕು, ಕರ್ತನನ್ನ ಗೌರವಿಸ್ಬೇಕು, ಆತನ ವಾಕ್ಯವನ್ನ ಪ್ರೀತಿ ಮಾಡಬೇಕು, ಆತನ ಆರಾಧನೆಯನ್ನು ಪ್ರೀತಿ ಮಾಡಬೇಕು, ಆತನ ಸಭೆಯನ್ನು ಪ್ರೀತಿ ಮಾಡಬೇಕು. ಬಹಳ ಗಂಭೀರವಾದಂತ ಒಂದು ವಿಷಯ. ನಾವು ಓದಿದಂತ ಈ ಭಾಗ ಇವತ್ತು ನೀವು ಮನೆಗೆ ಹೋಗಿ ಇದನ್ನ ತಿರುಗಿ ಓದ್ರಿ, ಧ್ಯಾನ ಮಾಡ್ರಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೆಟ್ಟದ್ದಾಗಿರುವ ಈಗಿನ ದುಷ್ಟ ಯುಗಗಳೊಳಗಿಂದ ಬಿಡಿಸಬೇಕೆಂದು ನಮ್ಮ ತಂದೆಯಾದ ದೇವರ ಚಿತ್ತಕ್ಕೆ ಅನುಸಾರವಾಗಿ ನಮ್ಮ ಪಾಪಗಳ ದೆಸೆಯಿಂದ ತನ್ನನ್ನು ಮರಣಕ್ಕೆ ಒಪ್ಪಿಸಿದ್ದನು. ದೇವರಿಗೆ ಯುಗಾಂತರಗಳವರೆಗೆ ಸ್ತೋತ್ರ. ಆಮೇನ್. ದೇವರು ವಾಕ್ಯ ಭಾಗವನ್ನ ನಮ್ಮೆಲ್ಲರಿಗೆ ಆಶೀರ್ವದಿಸಿಕೊಳ್ಳಿ. ಆಮೇನ್. ಥ್ಯಾಂಕ್ ಯು.